ನಮಸ್ಕಾರ ಜನರೇ. ಇವತ್ತಿನ ವಿಷಯ ಏನಂದ್ರೆ, ನೀವು ಊಟ ಮಾಡದೇ ಇರೋದ್ರಿಂದ ನಿಮ್ಮ ಬಾಡಿ ಒಳಗೆ ಏನೆಲ್ಲ ಪ್ರಾಬ್ಲಮ್ಸ್ ಬರ್ತಂತ ಗೊತ್ತಾ? ಹಾಗಾದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ಯಾವುದೇ ಮನುಷ್ಯ ದೀರ್ಘಕಾಲ ಹಸಿದಿದ್ದಾಗ ಅವನ ದೇಹದೊಳಗೆ ಏನಾಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನೀವು ಆಹಾರ ಸೇವಿಸದ ತಕ್ಷಣ ಮೊದಲಿಗೆ ನಿಮ್ಮ ದೇಹವು ರಕ್ತದಲ್ಲಿರುವ ಗ್ಲೂಕೋಸ್ ಅನ್ನು ಬಳಸಲು ಪ್ರಾರಂಭಿಸುತ್ತದೆ, ಏಕೆಂದರೆ ಇದು ದೇಹಕ್ಕೆ ತಕ್ಷಣ ಸಿಗುವ ಶಕ್ತಿಯಾಗಿದೆ. ಕೆಲವೇ ಗಂಟೆಗಳಲ್ಲಿ ಗ್ಲೂಕೋಸ್ ಕಡಿಮೆಯಾಗುತ್ತದೆ. ನಂತರ ದೇಹವು ಯಕೃತ್ತು, ಸ್ನಾಯುಗಳಲ್ಲಿ ಸಂಗ್ರಹವಾದ ಗ್ಲೈಕೋಜನ್ ಒಡೆದು ಶಕ್ತಿ ಉತ್ಪಾದಿಸುತ್ತದೆ. ಇದು ಖಾಲಿಯಾದಾಗ ದೇಹವು ಮುಂದಿನ ಹಂತಕ್ಕೆ ಹೋಗುತ್ತದೆ. ಕೊಬ್ಬನ್ನು ಒಡೆದು ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ನೀವು ಜೀವಂತವಾಗಿರಲು ದೇಹವು ನಿಧಾನವಾಗಿ ಸೇವಿಂಗ್ ಮೋಡ್ಗೆ ಹೋಗುತ್ತದೆ. ದೇಹವು ಶಕ್ತಿಯನ್ನು ಉಳಿತಾಯ ಮಾಡಿ ಅದನ್ನು ಬಳಸಲು ಆರಂಭಿಸುತ್ತದೆ. ಒಂದು ವೇಳೆ ನೀವು ದೀರ್ಘಕಾಲದವರೆಗೆ ಹಸಿವಿನಿಂದ ಇದ್ದರೆ, ದೇಹವು ತನ್ನ ಸ್ನಾಯುಗಳನ್ನು ಒಡೆದು ಶಕ್ತಿಯನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ. ಇದರಿಂದ ದೌರ್ಬಲ್ಯ ಮತ್ತು ತೀವ್ರ ಆಯಾಸ ಉಂಟಾಗುತ್ತದೆ. ಈ ಕಾರಣದಿಂದಾಗಿ ದೀರ್ಘಕಾಲ ಹಸಿವಿನಿಂದ ಇರುವುದು ಅತ್ಯಂತ ಅಪಾಯಕಾರಿ, ಏಕೆಂದರೆ ದೇಹವು ತನ್ನದೇ ಅಂಗಾಂಶಗಳನ್ನು ಬಳಸಿಕೊಳ್ಳಲು ಪ್ರಾರಂಭಿಸುತ್ತದೆ. ನೀವು ಉದ್ದೇಶಪೂರ್ವಕವಾಗಿ ಹಸಿವಿನಿಂದ ಇರುತ್ತೀರಾ? ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ. ನೋಡಿದ್ರಲ್ಲ, ನೀವು ಊಟ ಮಾಡದೇ ಇರೋದ್ರಿಂದ ನಿಮ್ಮ ಬಾಡಿ ಒಳಗೆ ಏನೆಲ್ಲ ಆಗುತ್ತಂತ. ಟೈಮಿಗೆ ಸರಿಯಾಗಿ ಊಟ ಮಾಡಿ, ಚೆನ್ನಾಗಿ ನೀರು ಕುಡಿಯಿರಿ, ನಿಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನಷ್ಟು ಇದೇ ಥರ ವಿಡಿಯೋ ಬೇಕಂದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.